ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇಕು ಅಂತ ಕಾನೂನು ಮತ್ತು ಕೋರ್ಟ್ನ ದುರ್ಬಳಕೆಯನ್ನ ಡಿ ಗ್ಯಾಂಗ್ ಮಾಡ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇಂಥದ್ದೊಂದು ಅನುಮಾನ ಯಾಕೆ ಬಂತು ಅಂತ ನಾವು ಹೇಳ್ತೇವೆ ನಿಮಗೆ. ಟ್ರಯಲ್ ಶುರುವಾಗೋದನ್ನ ತಡ ಮಾಡೋದಕ್ಕೆ ದರ್ಶನ್ ಗ್ಯಾಂಗ್ ಡ್ರಾಮಾ ಮಾಡ್ತಿದ್ಯಾ ಅಂತ ಸುಪ್ರೀಂ ಆದೇಶ ಇದ್ರೂ ಡಿ ಗ್ಯಾಂಗ್ ಅರ್ಜಿ ಮೇಲೆ ಅರ್ಜಿಯನ್ನ ಹಾಕೊಳ್ತಾ ಇದ್ದಾರಾ? ಚಾರ್ಜ್ ಫ್ರೇಮ್ ದಿನಾಂಕ ನಿಗದಿಯ ನಂತರವೂ 3 ಅರ್ಜಿ ಸಲ್ಲಿಕೆ ಆಗಿದೆ. ಬೇಕು ಅಂತಾನೆ ಅರ್ಜಿ ಸಲ್ಲಿಸ್ತಾ ಇದ್ದಾರಾ ಡಿ ಗ್ಯಾಂಗ್ನವರು ಅನ್ನೋದು ಪ್ರಶ್ನೆ. ನ್ಯಾಯಾಂಗ ನಿಂದನೆ, ಹಾಸಿಗೆ ಅರ್ಜಿ ಅಂತ ಸೇರಿ ಒಟ್ಟು 3 ಅರ್ಜಿಗಳನ್ನ ಹಾಕೊಂಡಿದ್ದಾರೆ. ಟ್ರಯಲ್ ತಡ ಆಗ್ಲಿ ಅನ್ನೋ ಕಾರಣಕ್ಕೆ, ಸಮಯ ಹರಣ ಮಾಡೋಣ ಅನ್ನೋ ಕಾರಣಕ್ಕೆ ಪದೇ ಕ್ಷುಲ್ಲಕ ವಿಚಾರಕ್ಕೆ ಕೋರ್ಟ್ಗೆ ಮೊರೆ ಹೋಗ್ತಾ ಇದ್ದಾರಾ ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವನ್ನ ಸರಿಯಾಗಿ ಕೊಡಬೇಕು ಅಂತ SPP ಪ್ರಸನ್ನ ಕುಮಾರ್ ಅವರು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ಹಿಂಗೆ ಈ ಡಿ ಕಂಪನಿ ಡ್ರಾಮಾ ಮಾಸ್ಟರ್ ಕಂಪನಿ ಅನ್ನೋದನ್ನ ಫಸ್ಟ್ ಟೈಮ್ ಅಲ್ಲ ಈ ಥರದ ಆರೋಪ ಕೇಳಿ ಬರ್ತಾ ಇರೋದು. ಹಿಂದಿನಿಂದಲೂ ಆ ಬೆನ್ನೋವು ಅವಾಗವಾಗ ಬರೋದು, ಅವಾಗವಾಗ ಮಾಯ ಆಗೋದು, ಅವಾಗವಾಗ ಕಾಲು ಕುಂಟೋದು, ಅವಾಗವಾಗ ಕುಂಟತೆ ಇರೋದು, ಆವಾಗಲೇ ಜನ ಎಲ್ಲ ಮಾತಾಡ್ತಾ ಇದ್ರು, ಡ್ರಾಮಾ ಅಂತಿದ್ರು. ಈಗ ಅಂಥದ್ದೇ ಒಂದು ಅನುಮಾನ SPP ಅವ್ರಿಗೂ ಇದೆಯಂತೆ. ಸೊ ನಾವು ಹೇಳ್ತಾ ಇದ್ವಿ ನಿಮಗೆ, ಒಂದು ಟ್ರಯಲ್ ಸ್ಟಾರ್ಟ್ ಆಗಿಬಿಟ್ರೆ ಯಾರ ಮೇಲಿರುವಂತಹ ಆರೋಪ ನಿಜ, ಯಾವುದು ಸತ್ಯ, ಯಾವುದು ಸುಳ್ಳು, ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ನಡೆಯುತ್ತೆ. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾವಾಗ ದರ್ಶನ್ ಜಾಮೀನು ವಜಾ ಮಾಡಬೇಕಾದ್ರೇ ಇದು 6 ತಿಂಗಳಲ್ಲಿ ಮುಗ್ದೋಗ್ಬಿಡ್ಬೇಕು ಟ್ರಯಲ್ಲು ಅಂತ ಹೇಳಿದೆ. ಬಟ್ ಟ್ರಯಲ್ ದಿನಾಂಕ ನಿಗದಿ ಆಗ್ತಿರೋದು ಗೊತ್ತಿದ್ರು ಕೂಡ ಪ್ರಕರಣದಲ್ಲಿ ಇನ್ನೊಂದು ಸ್ವಲ್ಪ ಸಮಯಾವಕಾಶ ತಗೊಂಡು ಹೆಂಗೋ ಮಾಡಿ ಗಾಡಿ ತಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಾರಾ ದರ್ಶನ್ ಪರ ವಕೀಲರು ಅನ್ನೋದು ಪ್ರಶ್ನೆ.